ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾ ನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 141. ಟೇಬಲ್ ಮೇಲೆ ಕಾಫಿ ಇದ್ದದನ್ನು ನೋಡಿದಂಥ ಅಗಸ್ತ್ಯ, ಹೋ, ಆಯಿ ಬಂದಿದ್ರು ಅನಿಸುತ್ತೆ ಎಂದು ಹೋಗಿ ಕಾಫಿ ಸಿಪ್ ಮಾಡಿದರೆ ಮತ್ತದೇ ಸ್ವಾದ. ಅಗಸ್ತ್ಯ ಫುಲ್ ಖುಷಿಯಾಗಿ ಕುಡಿದು ಕೆಳಗೆ ಬಂದು ತಿಂಡಿಗಾಗಿ ಕೂರ್ತಾನೆ. ಅಲ್ಲಿ ಟೇಬಲ್ ಮೇಲೆ ತುಂಬ ತಿಂಡಿಗಳಿದ್ದು. ಅಗಸ್ತ್ಯ ಕೂತ ತಕ್ಷಣ ಶಾಂತ ಅವರು ಬಂದು, ಅಗಸ್ತ್ಯ, ರಾತ್ರಿ ಕೂಡ ಏನು ತಿಂದಿಲ್ಲ, ಯಾಕೆಷ್ಟು ಊಟದ ಕಡೆ ಗಮನ ಕೊಡ್ತಿಲ್ಲ ಎಂದು ತಿಂಡಿನ ಬಡಿಸಿದ್ರು. ಅಗಸ್ತ್ಯ ಬೇರೇನೋ ಮಾತಾಡದೆ, ಹಾಗೇನಿಲ್ಲ ಹಾಯಿ ಎಂದು ಒಂದು ತುತ್ತು ತಿಂಡಿ ತಿಂದು ಒಮ್ಮೆ ಏನನ್ನ ಯೋಚಿಸಿ ಪೂರ್ತಿ ಹೊಟ್ಟೆ ತುಂಬ ತಿಂದು ಎದ್ದು ಸುಮ್ಮನೆ ಹೊರಗೋಗ್ತಾನೆ. ಎಂದಿನಂತೆ ರಾತ್ರಿ ತುಂಬ ಲೇಟಾಗೇ ಬರ್ತಾನೆ ಮನೆಗೆ. ಅಂದು ಅವನು ಒಮ್ಮೆ ಸುತ್ತ ಕಣ್ಣಾಡಿಸಿ ಸೀದಾ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೆಳಗೆ ಬಂದವನು ಸೀದಾ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತವನು ನಿಟ್ಟುಸಿರು ಬಿಟ್ಟು ಟೇಬಲ್ ಮೇಲೆ ಇಟ್ಟಿದ್ದಂಥ ಊಟನ ತೆಗೆದು ನೋಡ್ದ. ಅಲ್ಲಿ ಬಿಸಿ ಬಿಸಿ ಇತ್ತು, ಊಟ ಇಲ್ಲ, ಈಗಿನ್ನು ಬಿಸಿ ಮಾಡಿದ ರೀತಿ. ಅಗಸ್ತ್ಯ ತಾನೇ ಬಳಸ್ಕೊಂಡು ಊಟ ಮಾಡುತ್ತಾ ಬೇಕಂತಲೇ ಬಿಕ್ಕಳಿಸಿ ನೀರಿನ ಜಗ್ ತಗೊಳಕ್ಕೆ ಹೋಗುವಾಗ ಅದನ್ನು ಕೈ ತಗಲಿಸಿ ಬೀಳಿಸ್ದ. ಛೆ ಎಂದು ನೀರು ಎಂದವನು ಇನ್ನಷ್ಟು ಜೋರಾಗಿ ಬಿಕ್ಕಳಿಸ್ತಿದ್ದ. ತಕ್ಷಣ ಅವನ ಮುಂದೆ ಒಂದು ರಾಜಸ್ಥಾನಿ ಬಟ್ಟೆ ತೊಟ್ಟು ಮುಖದ ಪೂರ್ತಿ ಗುಂಗಟ್ನಲ್ಲೇ ಮುಚ್ಚಿ ಬಂದ ಹುಡುಗಿ ಅಗಸ್ತ್ಯನಿಗೆ ನೀರು ಕೊಡ್ತಾಳೆ. ಅಗಸ್ತ್ಯ ಅದನ್ನು ತಗೊಂಡು ನೀರು ಕುಡಿದವನು ಥ್ಯಾಂಕ್ಸ್ ಎಂದು ಊಟ ಮುಗಿಸಿ ಕೈ ತೊಳೆದು ಅಲ್ಲಿಂದ ಹೋಗ್ತಾನೆ. ಅವನು ಹೋದ ಮೇಲೆ ಆ ಪ್ಲೇಟ್ ಎತ್ತಿಟ್ಟು ಕ್ಲೀನ್ ಮಾಡಿದ ಹುಡುಗಿ ಅಲ್ಲೇ ಮನೆ ಕೆಲಸದವರು ಮಲಗುವ ಜಾಗಕ್ಕೆ ಹೋಗಿ ತನ್ನ ಬೆಡ್ ಹಾಸಿ ಮಲಗಿದ್ಲು. ಅಗಸ್ತ್ಯ ಅದನ್ನು ಒಮ್ಮೆ ಕಿಟಕಿಯಲ್ಲಿ ನೋಡಿ ತನ್ನ ರೂಮ್ಗೆ ಹೋಗ್ತಾನೆ. ಎಂದಿನಂತೆ ಬೆಳಿಗ್ಗೆ ಅಗಸ್ತ್ಯ ಎದ್ದು ಸ್ನಾನಕ್ಕೆ ಹೋಗಿದ್ದ. ಅವನ ಬೆಡ್ ಪೂರ್ತಿ ಕ್ಲೀನ್ ಮಾಡಿ ಟೇಬಲ್ ಮೇಲೆ ಕಾಫಿ ಕಪ್ ಇಟ್ಟು ಎಲ್ಲ ಸರಿ ಇದೆಯಾ ಎಂದು ಒಮ್ಮೆ ರೂಮ್ ಪೂರ್ತಿ ಚೆಕ್ ಮಾಡಿ ಹಿಂದೆ ತಿರುಗಿದ ರಾಜಸ್ಥಾನಿ ಹುಡುಗಿ ಮುಂದೆ ಕೈ ಕಟ್ಟಿ ನಿಂತಿದ್ದ ಅಗಸ್ತ್ಯ. ಆ ಹುಡುಗಿ ಅಲ್ಲಿಂದ ಹೋಗೋಕ್ಕೆ ನೋಡುವ ಮೊದಲೇ ಅಗಸ್ತ್ಯ ತನ್ನ ರೂಮ್ ಡೋರ್ ಹಾಕಿ ಆ ಡೋರ್ಗೆ ಹೊರಗೆ ನಿಂತಿದ್ದ. ಆ ಹುಡುಗಿ ಸರ್ ಮೇ ಬಹರ್ ಎಂದು ಕೈ ತೋರಿಸಿದ್ರೆ ಅಗಸ್ತ್ಯ ತಕ್ಷಣ ಅಲ್ಲೇ ಇದ್ದ ವಿಂಡೋನ ತೆಗೆದ. ಬೆಳಗಿನ ಗಾಳಿ ಜೋರಾಗಿತ್ತು. ಆ ಹುಡುಗಿ ತಲೆ ತುಂಬ ಹೊದ್ದಿದ್ದ ಗುಂಗಟ್ ಹಾರಿ ಆ ಹುಡುಗಿ ಮುಖ ಅಗಸ್ತ್ಯನ ಮುಂದೆ ಬಯಲಾಗಿದ್ರೆ ಆ ಹುಡುಗಿ ಮಾತ್ರ ಅವನ ಮುಖಾನ ನೋಡದೆ ಸುಮ್ಮನೆ ಹುಬ್ಬು ಕಂಟಿಕೆ ಕತ್ತು ಬಗ್ಸಿ ನಿಂತಿರ್ತಾಳೆ. ಅಗಸ್ತ್ಯ ತುಸು ಮುಗುಳ್ನಕ್ಕೂ, ನನ್ನ ಹೆಂಡತಿ ಕೈ ರುಚಿ ಅವಳು ಮಾಡುವ ಕಾಫಿನ ಕಂಡಿಡಿಯದ ದಡ್ಡ ಅಲ್ಲ ಮಿಸಸ್ ಅಗಸ್ತ್ಯ ಪಟೇಲ್ ಎಂದರೆ ಹಿಂದೂ ಅವನಿಗೆ ಬೆನ್ನಾಕೆ ನಿಂತು, ಸಾರಿ ಸರ್, ನನ್ನ ಹೆಸರು ಜಸ್ಟ್ ಇಂದು ರಾಜ್ ಎಂದು ಅಲ್ಲಿಂದ ಹೋಗೋಕೆ ಅವನ ಮುಂದೆ ನಿಂತರೆ ಅಗಸ್ತ್ಯ ಮಾತ್ರ ತುಂಬ ದಿನಗಳ ಮೇಲೆ ಅವಳನ್ನು ಮನಸಾರಿ ನೋಡುತ್ತಾ ಕಣ್ಣು ಮನಸ್ಸು ತುಂಬುವಂತೆ ನಿಂತು ನೋಡ್ತಿದ್ದ. ಇಂದು ರೆಡಿ ಅಣ್ಣ ಎಂದು ಜೋರಾಗಿ ಕರೆದ್ಲು. ತಕ್ಷಣ ಎಚ್ಚೆತ್ತ ಅಗಸ್ತ್ಯ, ಲೇಡಿ ಬಾಂಡ್, ಯಾಕೆ ಕಿಚ್ಕೋತಿದ್ಯಾ ಎಂದು ಯಾರಾದರೂ ಬಂದರೆ ಎನ್ನುವಂತೆ ಶ್ ಬಾಯ್ ಮುಚ್ಚು ಎಂದು ಇಂದು ಬಳಿ ಬಂದವನು ಅವಳ ಅತಿ ಸಮೀಪಕ್ಕೆ ಬಂದು ಅಲ್ಲೇ ಸ್ಟಾಪ್ ಆಗಿ, ಥೂ, ಇದೊಂದು ಹಾಣೆ ಬೇರೆ ಎಂದು, ಹೌದು, ಇಲ್ಲಿಗ್ಯಾಕೆ ಬಂದೆ, ಅಷ್ಟಕ್ಕೂ ಇಲ್ಲಿ ಏನು ಕೆಲಸ ನಿನಗೆ ಎಂದ. ಇಂದು ಇಟ್ಸ್ ಮೈ ಪರ್ಸ್ನಲ್ ಎಂದು ಮತ್ತೊಮ್ಮೆ ರೆಡಿಯಣ್ಣ ಎಂದು ಮತ್ತೊಮ್ಮೆ ಜೋರಾಗಿ ಕಿಚ್ಚಿದ್ರೆ ಅಗಸ್ತ್ಯ, ನಿನ್ನ ಚಿತೆ ಕಣೆ ಎಂದು ಹುಪ್ಪು ಕಂಟಿಕೆ ನಿಂತಿದ್ರೆ ಹೊರಗೆ ರೆಡ್ಡಿ ಬಂದೇ ಎಂದ ಧ್ವನಿ ಕೇಳಿ ಕಿಟಕಿಯಿಂದ ಅಗಸ್ತ್ಯ ಜಿಗಿದು ಕೆಳಗೆ ಜಂಪ್ ಮಾಡಿದ್ದ. ಇತ್ತ ರೆಡ್ಡಿ ಬಂದು ಡೋರ್ ಬಡಿತಿದ್ರೆ ಇಂದು ಒಮ್ಮೆ ಅಗಸ್ತ್ಯ ಹೋದ ಮೇಲೆ ಲಾಕ್ ತೆಗಿದ್ರೆ ರೆಡ್ಡಿ ಏನಾಯ್ತಮ್ಮ ಎಂದು ಕೇಳ್ದ. ಇಂದು ಎಂದಿನಂತೆ ತನ್ನ ತಲೆ ಮೇಲೆ ಗುಂಗಟ್ಟಾಗಿ, ಅದು ಈ ಡೋರು ಓಪನ್ ಆಗಿಲ್ಲ ಎಂದಳು ಎದುರುವಂತೆ. ರೆಡ್ಡಿ ಅಗಸ್ತ್ಯ ಸರ್ ಎಂದು ಬಗ್ಗಿ ನೋಡಿದ್ರೆ ಇಂದು, ಸರ್ ಇಲ್ಲ, ಕಾಫಿ ತಂದಿದ್ದೆ, ಹೇಗೋ ಅವ್ರು ಇಲ್ವಲ್ಲ ಎಂದು ಬೆಡ್ ಕ್ಲೀನ್ ಮಾಡಿ ಡೋರ್ ತೆಗಿಯೋಕೆ ನೋಡಿದ್ರೆ ಲಾಕ್ ಆಗಿದೆ ಎಂದಳು ತುಸು ಭಯಪಟ್ಟವಳ ಥರ. ರೆಡ್ಡಿ ಒಮ್ಮೆ ಡೋರ್ ಲಾಕ್ನ ಚೆಕ್ ಮಾಡಿ, ಸರಿಯಾಗೇ ಇದೆ, ಗಾಬರಿಯಾಗಿ ನೀನೇ ಎಲ್ಲೋ ಲಾಕ್ ಮಾಡಿರ್ತೀಯಾ ಎಂದು, ಬಾ ಎಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅತ್ತ ಅಗಸ್ತ್ಯ ಕೆಳಗೆ ಹೋದವನು ಜೋರಾಗಿ ಉಸಿರು ಬಿಡುತ್ತಾ, ಮತ್ತೊಮ್ಮೆ ಕಾಳಿ ದರ್ಶನ ಮಾಡಿಸಿದ್ಲು ಎಂದು ಮುಖದ ಬೆವರನ್ನು ಒರೆಸುತ್ತಿದ್ರೆ ಎದುರಿಗೆ ಬಂದಿದ್ದ ಲಾರೆನ್ಸ್ ನೀರಿನ ಬಾಟಲ್ ಕೊಟ್ಟು
ಕಂಬಿ ತುಂಬ ಸ್ಟ್ರಾಂಗ್ ಇದೆ ಅಲ್ವಾ ಎಂದ. ಅಗಸ್ತ್ಯ ತಕ್ಷಣ ಅವನ ಕಾಲರ್ನ ಹಿಡಿದು, ಲಾರೆನ್ಸ್, ಏನು ಮಾಡೋಕ್ಕೆ ಹೊರಟಿದ್ಯಾ? ಅವಳನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಎಂದ ಕೋಪದಲ್ಲಿ. ಲಾರೆನ್ಸ್ ಬೋಟೆಲ್ಲ ಅವನ ಕೈ ಕೊಟ್ಟು, ನೋಡು ಅಗಸ್ತ್ಯ, ನಿನ್ನಷ್ಟು ಲಕ್ಕಿ ನಾನೆಲ್ಲ. ನಿನಗೆ ಅಪ್ಪ, ಅಮ್ಮ, ಅಕ್ಕ, ಭಾವ ಎಲ್ಲರ ಪ್ರೀತಿನ ನೋಡಿ ಬೆಳೆದಿದೆಯಾ, ಅದರ ಅನುಭವ ನಿನಗಿದೆ. ಆದರೆ ನಾನೊಬ್ಬ ಅನಾಥ. ನನ್ನ ಜೀವನ ಯಾರದ್ದೋ ತುತ್ತಿನ ಅಂಗಿನಲ್ಲಿ ಬದುಕ್ತಿದೆ. ಅಂಥ ಬದುಕಿಗೆ ಆ ಜೀಸಸ್ ಒಬ್ಬ ತಂಗಿನ ಕೊಟ್ಟಿದ್ದಾನೆ. ಈಗಿನ್ನೂ ಆ ಪ್ರೀತಿ ಹೇಗಿರುತ್ತೆ ಎಂದು ತಿಳ್ಕೊತಿದ್ದೀನಿ. ನನ್ನ ತಂಗಿ ನನಗೆ ರಾಖಿ ಕಟ್ಟಿದ್ಲು. ಬದಲಾಗಿ ನಾನು ಏನು ಬೇಕು ಅಂತ ಕೇಳಿದೆ. ಹಾಗೆ ಅವಳು ಏನೇ ಕೇಳಿದ್ರು ಖಂಡಿತ ಕೊಡ್ತಿದ್ದೆ. ಅದು ಭಗವಾನ್ ಕಾಲು ಹಿಡಿದಾದ್ರು. ಆದರೆ ನನ್ನ ತಂಗಿ ಕೇಳಿದ್ದು ನನ್ನ ಗಂಡನನ್ನು ಒಮ್ಮೆ ನೋಡಬೇಕು ಅಂತ. ಮೊದಲ ಬಾರಿಗೆ ನನ್ನ ತಂಗಿ ಒಂದು ಬೇಡಿಕೆ ಇಟ್ಲು. ಒಂದು ಸಣ್ಣ ಆಸೆ ನೆರವೇರಿಸದ ನಾನು ಎಂಥ ಅಣ್ಣ ಎಂದು ನಿನ್ನ ನೋಡೋಕ್ಕೆ ಕರ್ಕೊಂಡು ಬಂದೆ. ನಿನ್ನ ದೂರದಿಂದಲೇ ತೋರಿಸ್ದೆ. ಅವಳ ಕಣ್ಣಲ್ಲಿ ಅದೆಷ್ಟು ನೋವು, ಹತಾಶೆ ಇತ್ತು ಅನ್ನೋದು ಆ ಕ್ಷಣಕ್ಕೆ ನನಗೆ ಮಾತ್ರ ಗೊತ್ತು ಅಗಸ್ತ್ಯ. ಅದೇ ಸಮಯಕ್ಕೆ ನೀನು ನಿನ್ನ ಆರೋಗ್ಯ ಸರಿಯಾಗಿ ನೋಡ್ಕೊಳ್ತಿಲ್ಲ ಎನ್ನುವ ವಿಷಯ ನಮಗೆ ಗೊತ್ತಾಯಿತು. ಆಗಲೇ ನನ್ನ ತಂಗಿ ನಾನು ಭಗವಾನ್ನ ಮೀಟ್ ಮಾಡಬೇಕು ಅಂದ್ಲು. ನಾನು ಇದೇನಮ್ಮ ಹೀಗೆ ಕೇಳ್ತಿದ್ಯಾ ಎಂದರೆ, ಇಲ್ಲ ಅಣ್ಣ, ನನ್ನ ಗಂಡನಂತ ಎಷ್ಟೋ ಹೆಣ್ಮಕ್ಳ ಗಂಡಂದಿರು ಇಲ್ಲಿರ್ತಾರೆ ಅಲ್ವಾ, ಅವರಿಗೆಲ್ಲ ಇಲ್ಲಿಂದ ಮುಕ್ತಿನ ಕೊಡಿಸ್ಬೇಕು. ಅದಕ್ಕಾದರೂ ನೀನು ನನಗೆ ಕೈ ಜೋಡಿಸು ಅಣ್ಣ ಎಂದು ನನಗೆ ಕೈ ಮುಗಿದು ಕೇಳಿದಾಗ ನನಗೆ ಬೇರೆ ದಾರಿ ಇರಲಿಲ್ಲ ಅಗಸ್ತ್ಯ. ಇಂದು ತುಂಬ ದೃಢವಾಗಿ ನಿರ್ಧಾರ ಮಾಡಿದ್ದಾಳೆ ಎಂದವನು. ಹಾಂ, ಅಂದಾಗೆ ನಿನ್ನ ಡೈವೋರ್ಸ್ ಕ್ಯಾನ್ಸಲ್ ಆಯಿತು. ಯಾಕಂದರೆ ನೀನು ತಪ್ಪಾಗಿ ಕಾರಣ ಕೊಟ್ಟಿದ್ಯಾ ಅಂತ ಎಂದು ನಗುತ್ತಾ, ಹೆಣ್ಣು ಒಲಿದ್ರೆ ನಾರಿ, ಮುನಿದ್ರೆ ಮಾರಿ ಅಂತಾರೆ. ಈ ಭಗವಾನ್ ಮನೇಲಿ ಯಾರಿಗೆ ನಾರಿನೋ ಯಾರಿಗೆ ಮಾರಿನೋ ಒಂದು ಗೊತ್ತಿಲ್ಲ. ಹಾಂ, ಹಾಗೆ ನಿನ್ನ ಆ ಭಗವಾನ್ಗೆ ಹಿಂದೂ ಮುಖದ ಪರಿಚಯ ಇದೆ. ಅದಕ್ಕೆ ಈ ವೇಷ ಎಂದು ಅವಳಿಗೆ ಅಣ್ಣನಾಗಿ ನಾನು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಅದರಲ್ಲೂ ಒಂದು ಹೆಮ್ಮೆ ಇದೆ. ಈ ಅನಾಥನ ಜೀವನದಲ್ಲಿ ವರವಾಗಿ ಬಂದ ತಂಗಿಗಾಗಿ ಪ್ರಾಣ ಕೊಡೋಕ್ಕಾಗಲಿ ತೆಗಿಯೋಕ್ಕಾಗಲಿ ಹಿಂದೆ ಮುಂದೆ ನೋಡಲ್ಲ ಏ ಲಾರೆನ್ಸ್. ಇದು ಆ ನನ್ನ ಜೀಸಸ್ ಮೇಲೆ ಪ್ರಾಮಿಸ್ ಎಂದು ಅಲ್ಲಿಂದ ಹೋಗ್ತಾನೆ. ಅಗಸ್ತ್ಯ ಇದುವರೆಗೂ ಉಪ್ಪು ಗಂಟಿಗೆ ಒಂದು ರೀತಿ ಟ್ರಾನ್ಸ್ನಲ್ಲಿ ನಿಂತವನು ಒಮ್ಮೆ ತಲೆನ ಕೊಡುವಿ ವಾಸ್ತವಕ್ಕೆ ಬಂದು, ಅಂದರೆ ಇಂದು ನನಗಾಗಿ ಇಲ್ಲಿ ಬಂದಿಲ್ಲ ಎಂದು ಕಣ್ಣನ್ನು ಕಿರ್ತಾಗಿಸಿ ಕಿಟ್ಟಿಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳಿದ್ರೆ, ಕಿಟ್ಟಿ, ಅಗಸ್ತ್ಯ ಈಗ ಅತ್ತಿಗೆ ಅಲ್ಲಿರೋದು ಸೇಫ್. ನಿನಗೂ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಬರುತ್ತೆ. ಜೊತೆಗೆ ಅತ್ತಿಗೆ ಕೂಡ ನಿನ್ನ ಕಣ್ಣು ಮುಂದೆ ಸೇಫ್ ಆಗಿರ್ತಾರೆ. ನೀನು ಯಾವಾಗಲೂ ಅತ್ತಿಗೆ ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ ಎಂದು ಹೆದರುವ ಅವಶ್ಯಕತೆ ಇರಲ್ಲ ಎಂದ. ಅಗಸ್ತ್ಯ ತುಸು ಯೋಚಿಸಿ, ಹೌದು, ಈ ಒಂದು ವಾರ ಅದೆಷ್ಟು ನೋವು ಪಟ್ಟೆ ಅನ್ನೋದು ನನಗೆ ಮಾತ್ರ ಗೊತ್ತು. ಹೌದು, ಅವಳು ನನ್ನ ಕಣ್ಮುಂದೆ ಇದ್ದರೆ ನನಗೂ ಒಂದು ನೆಮ್ಮದಿ ಎಂದವನು. ಆದರೂ ಇವಳು ಏನೇ ಡ್ರೆಸ್ ಹಾಕಿದ್ರೂ ಅಷ್ಟು ಸಖತ್ತಾಗಿ ಕಾಣ್ತಾಳೆ ಎಂದು ಮೊದಲ ಬಾರಿಗೆ ಆ ಕಾಫಿ ಸಿಪ್ ಮಾಡಿದಾಗಲೇ ಇದು ಇಂದು ಕೈ ರುಚಿ ಎಂದು ಕಂಡು ಹಿಡಿದಿದ್ದ ಅಗಸ್ತ್ಯ. ಆದರೆ ತಾನು ಮಾಡಿದ್ದು ಎಂದು ತುಳಸಿ ಬಂದಿದ್ದನ್ನು ನೋಡಿ ತುಸು ಬೇಸರವಾಗಿ ಇದೆಲ್ಲ ನನ್ನ ಭ್ರಮೆ ಎಂದುಕೊಂಡಿದ್ದ. ಆದರೆ ನೆಕ್ಸ್ಟ್ ಡೇ ಕೂಡ ಅದೇ ಟೇಸ್ಟ್ ಇರುವ ಕಾಫಿ ಜೊತೆಗೆ ಅವನ ರೂಮ್ ಪೂರ್ತಿ ತುಂಬ ಯೂನಿಕ್ ಆಗಿ ಅರೇಂಜ್ ಆಗಿತ್ತು. ಜೊತೆಗೆ ಇಂದು ಬಳಸುವ ಫ್ರೇಗ್ರೆನ್ಸ್ ಅವನ ಮೂಗನ್ನು ಸೋಗಿ ಹೋಗಿತ್ತು. ಅಲ್ಲಿಗೆ ಅಗಸ್ತ್ಯನಿಗೆ ಆಶ್ಚರ್ಯ, ಆತಂಕ ಎಲ್ಲ ಆಗಿ, ನಾನು ಭ್ರಮೆಯಲ್ಲಿ ಇದನ್ನೆಲ್ಲ ನೋಡ್ತಿಲ್ಲ ಅಲ್ವಾ ಎಂದು ಮತ್ತೊಮ್ಮೆ ನೋಡ್ದ. ಎಸ್, ಅದು ನಿಜ ಆಗಿತ್ತು. ಅಗಸ್ತ್ಯ, ಅಂದರೆ ಇಲ್ಲಿಗೆ ಇಂದು ಬಂದಿದ್ದಾಳಾ, ಅದೇಗೆ ಎಂದು ಯೋಚಿಸುತ್ತಾ ಅದೇ ಡೌಟ್ನಲ್ಲೇ ತಿಂಡಿಗೆ ಬಂದರೆ ಅವಳದೇ ಕೈ ರುಚಿ. ಅಷ್ಟು ತಿಂಡಿಗಳ ಮಧ್ಯೆ ಇಂದು ಮಾಡಿದ ತಿಂಡಿನ ಜಾಸ್ತಿ ತಿಂದು ಹೊರಗೆ ನಡೆದವನು, ಅವಳು ಬಂದಿದ್ರು ಯಾಕೆ ನನ್ನ ಮುಂದೆ ಬರ್ತಿಲ್ಲ, ಅಷ್ಟಕ್ಕೂ ಇವಳು ಏನು ಮಾಡ್ತಿದ್ದಾಳೆ ಇಷ್ಟು ದೊಡ್ಡ ಮನೇಲಿ ಎಂದು ಯೋಚಿಸಿ ರಾತ್ರಿ ಬೇಕಂತಲೇ ಲೇಟಾಗಿ ಬಂದಿದ್ದ. ಅವನು ಮನೆಗೆ ಬಂದಾಗ ಅಲ್ಲೇ ದೂರದಲ್ಲಿ ಮರೆಯಲ್ಲಿ ನಿಂತಿದ್ದ ಒಂದು ಶಾಡೋನ ಅವನ ಕಣ್ಣಿಗೆ ಕಂಡಿತು. ತಕ್ಷಣ ಸ್ನಾನ ಮಾಡಿ ತಾನೇ ಊಟ ಹಾಕೊಳ್ಳೋಕ್ಕೆ ಬಂದವನು ಬಿಸಿ ಬಿಸಿ ಊಟ ಇರೋದನ್ನು ನೋಡಿ, ಇವಳು ಮಾತ್ರ ನನಗೆ ಹೀಗೆ ಮಾಡೋದು ಅಮ್ಮನ್ನ ಬಿಟ್ಟು ಎಂದು ಯಾಕೋ ಈ ಕಣ್ಣ ಮುಚ್ಚಾಲೆ ಆಡುವ ಹುಡುಗಿ ಮುಖ ನೋಡುವ ಆಸೆಯಲ್ಲಿ ನೀರು ಜಗ್ ಕೆಳಗೆ ಬೀಳಿಸಿ ಬಿಕ್ಕಳಿಸ್ದ. ಅವನ ಬಿಕ್ಕಳಿಕೆ ನೋಡೋಕ್ಕಾಗದ ಹುಡುಗಿ ನೀರು ತಂದಿದ್ಲು. ಅವಳ ಒಂದು ಬೆರಳು ಅವನ ಕೈ ಸೋಕಿದಾಗಲೇ,
ಇವಳೇ ನನ್ನ ಹಿಂದೂ ಎನ್ನುವ ಖಾತ್ರಿ ಆಗಿತ್ತು ಹುಡುಗನಿಗೆ. ಕಾರಣ ಏನು ಗೊತ್ತಾ? ಅವಳ ಕೈ ಸೋಕಿದ್ರೆ ಅವನ ಮೈ ಜುಮ್ ಎನ್ನುವ ಅನುಭವ ಇನ್ನೂ ಹುಡುಗನಿಂದ ದೂರ ಹೋಗಿಲ್ಲ. ಅದಕ್ಕೆ ಬೆಳಿಗ್ಗೆ ಹೇಗಾದರೂ ಮಾಡಿ ಮಾತಾಡಿಸ್ಬೇಕು ಎಂದೆ. ಬೇಕಂತಲೇ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಬೇಕಂತಲೇ ಸುಮ್ಮನೆ ಹಾಗೆ ಮಲಗಿದ್ದ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.